ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ ಮತ್ತು 3ನೇ ಅಧ್ಯಾಯ 1ರಿಂದ 22 ವಚನಗಳು. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 3 ವರ್ಸಸ್ 1 to 22 ಮೊದಲನೇ ಭಾಗ. ಈ 22 ವಚನಗಳು ಅಂದರೆ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 1ರಿಂದ 22 ವಚನಗಳಲ್ಲಿ ಮಾನಸಾಂತರದ ಬಗ್ಗೆ ಅಥವಾ ಪಶ್ಚಾತ್ತಾಪದ ಬಗ್ಗೆ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳೋದ್ರ ಬಗ್ಗೆ 27 ಸಂಗತಿಗಳನ್ನು ನೋಡಿಕೊಳ್ಬೋದು. 27 ಟ್ರೂತ್ಸ್ ಅಬೌಟ್ ರಿಪೆಂಟೆನ್ಸ್ ಮತ್ತು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ದೇವರ ಲೂಕನ ಬರೆದ ಸುವಾರ್ತೆ ಅಂದ ಹಾಗೆ 3ನೇ ಅಧ್ಯಾಯ ವೈದ್ಯನಾದಂಥ ಲೂಕನು ಬರೆದಿರುವಂಥದ್ದು ಮತ್ತು ಇದರಲ್ಲಿ 2ನೇ ವಚನ ಈ ರೀತಿಯಾಗಿದೆ. 1-2 ವಚನಗಳನ್ನು ನಾವು ನೋಡಿಕೊಳ್ಳೋದಾದರೆ ಅದರಲ್ಲಿ ಸುಮಾರು 7 ಜನರ ಹೆಸರುಗಳನ್ನು ನಾವು ನೋಡಿಕೊಳ್ಬೋದು. ಅಂದರೆ ರಾಜಕೀಯ ವ್ಯಕ್ತಿಗಳು 5 ಜನರು ಮತ್ತು 2 ಧಾರ್ಮಿಕ ನಾಯಕರು. ಅನಂತರ ಬರುವಂಥದ್ದು ನೋಡುವಾಗ ಸ್ನಾನಿಕನಾದ ಯೋಹಾನನು ಅಥವಾ ಜಕರಿಯನ ಮಗನಾದ ಯೋಹಾನನಿಗೆ ವಾಕ್ಯ ಬಂತು. ದೇವರ ವಾಕ್ಯವು ಬಂತು ಯೋಹಾನನಿಗೆ ಅಂತ ಬರೆದಿರ್ಬೋದಾಗಿತ್ತು. ಆದರೆ ಇಂತಿಂಥವ್ರ ಕಾಲದಲ್ಲಿ ಇಂತಿಂಥ ಆಳಿಕೆಯಲ್ಲಿ ದೇವರ ವಾಕ್ಯ ಬಂತೆಂಬುದಾಗಿ ಚಾರಿತ್ರಿಕವಾಗಿ ಮತ್ತು ಅರ್ಥಗರ್ಭಿತವಾಗಿ ಅಷ್ಟೊಂದು ಜನರಿದ್ದಾಗ ದೇವರ ವಾಕ್ಯವು ರಾಜಕೀಯ ವ್ಯಕ್ತಿಗಳಿಗೆ ಬರಲಿಲ್ಲ, ಧಾರ್ಮಿಕ ನಾಯಕರಿಗೂ ಬರಲಿಲ್ಲ. ಆದರೆ ಅಡವಿಯಲ್ಲಿದ್ದ ಯೋಹಾನನಿಗೆ ದೇವರ ವಾಕ್ಯವು ಬಂತು. ಹಾಗಾದರೆ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ಮಾನಸಾಂತರದ ಬಗ್ಗೆ ಅಥವಾ ಪಶ್ಚಾತ್ತಾಪದ ಬಗ್ಗೆ 27 ಸಂಗತಿಗಳು. ಅದರಲ್ಲಿ ಮೊದಲನೇ ಸಂಗತಿ, ದೇವರ ವಾಕ್ಯದಿಂದ ಪಶ್ಚಾತ್ತಾಪವು ಬರುತ್ತದೆ. ರಿಪೆಂಟೆನ್ಸ್ ಕಮ್ಸ್ ಥ್ರೂ ದ ವರ್ಡ್ ಆಫ್ ಗಾಡ್. ಯಾಕಂದರೆ ತನ್ನ ವಾಕ್ಯವನ್ನು ಯೋಹಾನನು ಹೇಳಲಿಲ್ಲ, ದೇವರ ವಾಕ್ಯವನ್ನು ದೇವರ ಪರವಾಗಿ ದೇವರಿಗಾಗಿ ಅವನು ಹೇಳಿದ್ದರಿಂದ ಪಶ್ಚಾತ್ತಾಪವು ಉಂಟಾಯಿತು. 3ನೇ ವಚನ ಲೂಕ 3:3 ಅದರಲ್ಲಿ ನೋಡುವಾಗ ಮಾನಸಾಂತರದ ಬಗ್ಗೆ ಅಥವಾ ಪಶ್ಚಾತ್ತಾಪದ ಬಗ್ಗೆ ಇನ್ನೊಂದು ಸತ್ಯ ಏನಂದರೆ ಪಾಪಗಳು ಪರಿಹಾರವಾಗುತ್ತದೆ. ಪಶ್ಚಾತ್ತಾಪದಿಂದ ಅಥವಾ ಮಾನಸಾಂತರದಿಂದ ಪಾಪ ಪರಿಹಾರ, ಅದು 3ನೇ ವಚನದಲ್ಲಿ. ಮತ್ತು ಹಾಗೆ ಮುಂದುವರಿಯುವುದಾದರೆ 4ನೇ ವಚನದಲ್ಲಿ ನೋಡುವಾಗ ಅಡವಿಯಲ್ಲಿ ಘೋಷಿಸುವನ ಸ್ವರವು, ಅಂದರೆ ಯೋಹಾನನ ಬಗ್ಗೆ ಅಡವಿಯಲ್ಲಿ ಘೋಷಿಸುವವನ ಸ್ವರವು ಅಂತ ಹೇಳಿಬಿಟ್ಟು ಕೆಲವು ವಿಷಯಗಳಲ್ಲಿ ಬರೆದಿದೆ. ಒಂದು, ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ. ಮಾನಸಾಂತರವು ಕರ್ತನ ಮಾರ್ಗವನ್ನು ಸಿದ್ಧಪಡಿಸ್ತದೆ. ರಿಪೆಂಟೆನ್ಸ್ ಪ್ರಿಪೇರ್ಸ್ ದ ವೇ ಆಫ್ ದ ಲಾರ್ಡ್. ಅದೇ 4ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಅಂತ ಹೇಳಿಬಿಟ್ಟು ನೋಡುವಾಗ ಮಾನಸಾಂತರವು ಹಾದಿಗಳನ್ನು ನೆಟ್ಟಗೆ ಮಾಡ್ತದೆ. ಪಶ್ಚಾತ್ತಾಪವು ಹಾದಿಗಳನ್ನು ನೆಟ್ಟಗೆ ಮಾಡ್ತದೆ. ಇಟ್ ಸ್ಟ್ರೈಟನ್ಸ್ ದ ಪಾತ್. ರಿಪೆಂಟೆನ್ಸ್ ಸ್ಟ್ರೈಟನ್ಸ್. 5ನೇ ವಚನದಲ್ಲಿ ಪ್ರತಿಯೊಂದು ಹಳ್ಳವು ಭರ್ತಿಯಾಗುವ, ಇವೆಲ್ಲ ಮಾನಸಾಂತರದ ಒಂದು ಚಿತ್ರ. ಇಟ್ಸ್ ಅ ಪಿಕ್ಚರ್ ಆಫ್ ರಿಪೆಂಟೆನ್ಸ್ ಅಥವಾ ಮಾನಸಾಂತರದ ಭಾಷೆ ಅಥವಾ ಮಾನಸಾಂತರದ ಆತ್ಮ ಅಂತ ಹೇಳ್ಬೋದು. ಯಾಕೆಂದರೆ ಇವೆಲ್ಲ
ಪಿಕ್ಟೋರಿಯಲ್ ಚಿತ್ರಾತ್ಮಕವಾದಂಥ ಸಂಗತಿಗಳು, ನೈಸರ್ಗಿಕವಾದಂಥ ಸಂಗತಿಗಳು, ಸ್ವಾಭಾವಿಕವಾದದ್ದು, ಆದರೂ ಕೂಡ ಅದರಲ್ಲಿ ಮಾನಸಾಂತರದ ಚಿತ್ರ. ಪ್ರತಿಯೊಂದು ಹಳ್ಳವು ಭರ್ತಿ ಆಗುವುದು. ಫಿಲ್ಸ್ ಎವ್ರಿ ವ್ಯಾಲಿ. ರಿಪೆಂಟೆನ್ಸ್ ಫಿಲ್ಸ್ ದ ವ್ಯಾಲಿ. ಕೊರತೆಯನ್ನು ಭರ್ತಿ ಮಾಡುವಂಥದ್ದು, ಆತ್ಮಿಕ ಕೊರತೆ, ಅದನ್ನು ಭರ್ತಿ ಮಾಡುವಂಥದ್ದು ಪಶ್ಚಾತ್ತಾಪ. ಬೆಟ್ಟವು ತಗ್ಗಿಸಲಾಗುವುದಂತ ಹೇಳ್ಬಿಟ್ಟು ನೋಡುವಾಗ ಮೌಂಟೇನ್ ಈಸ್ ಲೋವರ್ಡ್. ಮಾನಸಾಂತರವು ತಗ್ಗಿಸುವಿಕೆಗೆ ನಡೆಸ್ತದೆ. ಹೌದು, ಬೆಟ್ಟದಂಥ ಮನೋಭಾವನೆ ಇದ್ದರೂ ಕೂಡ ಅದು ತಗ್ಗಿ ಹೋಗುವಂಥದ್ದು ಮಾನಸಾಂತರ. ಡೊಂಕಾದ ರಸ್ತೆಗಳು ನೆಟ್ಟಗಾಗುವಂತೇಳಿ ನೋಡುವಾಗ ರಿಪೆಂಟೆನ್ಸ್ ಸ್ಟ್ರೈಟನ್ಸ್ ದ ಕ್ರೂಕಡ್ ರೋಡ್ಸ್. ಹೌದು, ಡೊಂಕಾದ ರಸ್ತೆಗಳು ಮಾನಸಾಂತರದಿಂದ ಅದು ನೆಟ್ಟಗಾಗ್ತದಂತ್ರಿ. ಮತ್ತು ಅದೇ ರೀತಿಯಾಗಿ ಕೊರಕಲಾದ ದಾರಿಗಳು ಸರಾಗವಾಗುವವು. ದ ರಫ್ನೆಸ್ ವಿಲ್ ಬಿಕಮ್ ಸ್ಮೂತ್ ಇನ್ ರಿಪೆಂಟೆನ್ಸ್. ಹೌದು, ರಫ್ ಆಗಿ ಒರಟಾಗಿರುವಂಥ ವ್ಯಕ್ತಿ ಮಾನಸಾಂತರ ಹೊಂದಿದಾಗ ಆತನು ಮೃದುವಾಗಿಬಿಡ್ತಾನೆ ರೀ. 6ನೇ ವಚನ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮಾನಸಾಂತರದ 27 ಸತ್ಯಾರ್ಥತೆಗಳು ಅಥವಾ ಸತ್ಯಗಳು, 27 ಟ್ರುತ್ಸ್ ಅಬೌಟ್ ರಿಪೆಂಟೆನ್ಸ್. ಅದರಲ್ಲಿ 6ನೇ ವಚನ 3-6, ಮಾನವರೆಲ್ಲರೂ ದೇವರ ರಕ್ಷಣೆಯನ್ನು ಕಾಣುವರು. ಸ್ಯಾಲ್ವೇಷನ್ ಈಸ್ ಸೀನ್ ವಯ ರಿಪೆಂಟೆನ್ಸ್. ಮಾನಸಾಂತರದಿಂದ ರಕ್ಷಣೆಯು ಕಾಣುವುದಾಗಿದೆ. ಹೌದು, ಇದೇ ಮಾತನ್ನು 2ನೇ ಕೊರಿಂಥ 7:10 ಪೌಲನು ಹೇಳ್ತಾನೆ. ಅದು ಮಾನಸಾಂತರದಿಂದ ರಕ್ಷಣೆಗೆ ಆಸ್ಪದ ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಅದೇ ಸಂಗತಿಯನ್ನು ನಾವು ನೋಡ್ಕೊಳ್ತೀವಿ. 8ನೇ ವಚನ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ ಮಾನಸಾಂತರವು ಫಲವನ್ನು ಉತ್ಪನ್ನ ಮಾಡುವುದಾಗಿದೆ. ರಿಪೆಂಟೆನ್ಸ್ ಈಲ್ಡ್ಸ್ ಫ್ರೂಟ್. ದೇವರ ಕಡೆಗೆ ತಿರುಗಿಕೊಂಡದಕ್ಕೆ ಯೋಗ್ಯವಾದಂಥ ಫಲಗಳನ್ನು ಫಲಿಸುವಂತೆ ಮಾಡುವಂಥದ್ದು ಮಾನಸಾಂತರ. 9ನೇ ವಚನದಲ್ಲಿ ನೋಡುವಾಗ ಮರಗಳ ಬೇರಿಗೆ ಕೊಡಲಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ರಿಪೆಂಟೆನ್ಸ್ ಡೀಲ್ಸ್ ವಿತ್ ದ ರೂಟ್, ನಾಟ್ ಜಸ್ಟ್ ದ ಶೂಟ್. ಮಾನಸಾಂತರವು ಬೇರು ಸಮೇತವಾಗಿ ಬೇರಿನಿಂದ ಆ ಕೆಲಸವನ್ನು ಕಾರ್ಯವನ್ನು ಮಾಡ್ತದೆ, ಕೇವಲ ರೆಂಬೆಗಳ ಕ್ಷೇತ್ರಗಳಲ್ಲಿ ಅಲ್ಲ ಅಂತ ಹೇಳ್ಬಿಟ್ಟು. 10ನೇ ವಚನ, ಮಾನಸಾಂತರದ 27 ಸತ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 27 ಟ್ರೂತ್ಸ್ ಅಬೌಟ್ ರಿಪೆಂಟೆನ್ಸ್. ಅದರಲ್ಲಿ 10ನೇ ವಚನ ಲೂಕ 3:10 ನಾವು ನೋಡೋದಾದರೆ ಮಾನಸಾಂತರವು ಪ್ರಶ್ನೆ ಮಾಡುವಂಥದ್ದಾಗಿದೆ. ರಿಪೆಂಟೆನ್ಸ್ ಮೇಕ್ಸ್ ಯು ಆಸ್ಕ್ ಕ್ವೆಶ್ಚನ್ಸ್. ಜನರು ಈ ಯೋಹಾನ್ ಹತ್ರ ಹಾಗಾದರೆ ನಾವೇನು ಮಾಡಬೇಕು? 3:10. 14ನೇ ವಚನ, ನಾವೇನು ಮಾಡಬೇಕು ಸೈನಿಕರು ಕೇಳಿದರು. ಆದ ಕಾರಣ 12ನೇ ವಚನ ಕೂಡ ಕೆಲವು ಸುಂಕದವರು ಕೂಡ ಬಂದು ನಾವೇನು ಮಾಡಬೇಕು 10ನೇ ವಚನ, 12ನೇ ವಚನ, 14ನೇ ವಚನ ಈ ರೀತಿಯಾಗಿ ನಾವು ನೋಡುವಾಗ ಮಾನಸಾಂತರವು ಪ್ರಶ್ನೆ ಕೇಳುವಂತೆ ನಡೆಸ್ತದೆ. ಮಾನಸಾಂತರ ಹೊಂದಬೇಕಂತ ಹೇಳಿದಾಗ ನಾವು ಏನು ಮಾಡಬೇಕು ಎಂಬುದಾಗಿ ಅಂಥ ಒಂದು ಕಮಿಟ್ಮೆಂಟ್ಗೆ, ಸಮರ್ಪಣೆಗೆ ನಡೆಸುವಂಥದ್ದು ಇಂಥ ಒಳ್ಳೆಯ ಒಂದು ಪ್ರಶ್ನೆ. ಆನಂತರ 11ನೇ ವಚನ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 11ನೇ ವಚನದಲ್ಲಿ ಯೋಹಾನು 2 ಅಂಗಿಗಳು ಇರುವಂಥ ವ್ಯಕ್ತಿಗಳು ಏನು ಮಾಡಬೇಕು? ಇಲ್ಲದವನಿಗೆ ಕೊಡಬೇಕಂತ. ಹಾಗಾದರೆ ಮಾನಸಾಂತರವು ಅವಶ್ಯಕತೆಯನ್ನು ತೀರಿಸುವಂಥದ್ದಾಗಿದೆ.
ಅವಶ್ಯಕತೆಗೆ ಕೊಡುವಂಥದ್ದಾಗಿದೆ. ರಿಪೆಂಟೆನ್ಸ್ ಗಿವ್ಸ್ ಟು ದ ನೀಡಿ. ಅದು ಕೂಡ ಮಾನಸಾಂತರದ ಒಂದು ಪಾರ್ಟ್ ಅಥವಾ ಫಲ ಅಂತ ಹೇಳ್ಬೋದು, ಅದು ಫ್ರೂಟ್. ಮತ್ತು ಅದೇ 11ನೇ ವಚನ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 11ನೇ ವಚನದ 2ನೇ ಭಾಗದಲ್ಲಿ, ಆಹಾರವುಳ್ಳವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಲಿ ಅಂತ ಹೇಳ್ಬಿಟ್ಟು ನೋಡುವಾಗ ರಿಪೆಂಟೆನ್ಸ್ ಶೇರ್ಸ್ ಫುಡ್, ಅಥವಾ ನಮಗಿರುವಂಥದ್ದನ್ನು ಹಂಚಿಕೊಳ್ಳುವಂತೆ, ವಿಶೇಷವಾಗಿ ಆಹಾರವನ್ನು ಊಟ ಹಂಚಿಕೊಳ್ಳುವಂಥದ್ದಕ್ಕೂ ಮಾನಸಾಂತರಕ್ಕೂ ಏನು ಸಂಬಂಧ ಅಂತ ನಮಗೆ ಅನಿಸ್ಬೋದು. ಆದರೂ ಕೂಡ ಅದು ಮತ್ತಾಯ 20:5-35 ನಡೆಸುತ್ತೆ. ನಾನು ಹಸಿದಿದ್ದೇನು, ನೀವು ನನಗೆ ಕೊಡಲಿಲ್ಲ ಅಥವಾ ಕೊಟ್ಟಿದ್ದೀರಿ ಎಂಬಂಥದ್ದು ಮಾತು ನ್ಯಾಯ ತೀರ್ಪಿನಲ್ಲಿ ಬರ್ತದೆ. ಅದು ಮಾನಸಾಂತರಕ್ಕೆ ಸಂಬಂಧಿಸಿದ್ದು. ಮತ್ತು ಅದೇ ರೀತಿಯಾಗಿ ಮುಂದುವರಿಯೋದಾದರೆ 3ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ ಮತ್ತು 13ನೇ ವಚನದಲ್ಲಿ, ಆಜ್ಞಾಪಿಸಿದ್ದಕ್ಕಿಂತ ಹೆಚ್ಚೇನು ಕಿತ್ತುಕೊಳ್ಳಬೇಡಿರಿ. ಮಾನಸಾಂತರವು ಹೆಚ್ಚು ತೆಗೆದುಕೊಳ್ಳದಂತೆ ಮಾಡುತ್ತದೆ. ರಿಪೆಂಟೆನ್ಸ್ ಮೇಕ್ಸ್ ನಾಟ್ ಟು ಟೇಕ್ ಎಕ್ಸ್ಟ್ರಾ. ಅದು ಯಾರಿಗೆ ಈ ಮಾತು ಹೇಳಿದ್ದಂತ ಹೇಳಿದರೆ, ಬೋಧಕನೇ ನಾವೇನು ಮಾಡಬೇಕಂತ ಹೇಳ್ಬಿಟ್ಟು ಸುಂಕದವ್ರು ಕೇಳಿದಾಗ ಈ ಒಂದು ಮಾತನ್ನು ಯೋಹಾನ್ ಹೇಳ್ತಾನೆ, ಹೆಚ್ಚೇನು ಕಿತ್ತುಕೊಳ್ಳಬೇಡ್ರಿ ಎಂಬುದಾಗಿ. ಸರಿ, 17ನೇ ಒಂದು ವಿಷಯವನ್ನು 14ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳಿದರೆ, ಸೈನಿಕರು ನಾವೇನು ಮಾಡಬೇಕಂತ ಕೇಳಿದಾಗ ಯೋಹಾನನು, ಯಾರನ್ನು ಬೆದರಿಸಿ ಹಣ ತೆಗೆದುಕೊಳ್ಳಬೇಡ್ರಿ. ರಿಪೆಂಟೆನ್ಸ್ ನೆವರ್ ಥ್ರೆಟನ್ಸ್. ಮಾನಸಾಂತರ ಬೆದರಿಸದ ಜೀವನಕ್ಕೆ ನಡೆಸುವಂಥದ್ದಾಗಿದೆ. ಮತ್ತು ಅದೇ 14ನೇ ವಚನದ 2ನೇ ಭಾಗದಲ್ಲಿ, ಯಾರ ಮೇಲೆಯೂ ಸುಳ್ಳು ಹೇಳಬೇಡ್ರಿ. ಹಾಗಾದರೆ ಮಾನಸಾಂತರವು ಸುಳ್ಳಿಗೆ ನಡೆಸೋದಿಲ್ಲ. ರಿಪೆಂಟೆನ್ಸ್ ಪ್ರಿಸರ್ವ್ಸ್ ಫ್ರಮ್ ಫಾಲ್ಸ್ಹುಡ್. ಭಾಳ ಪ್ರಾಮುಖ್ಯ ಅಲ್ಲ ಈ ದಿವಸಗಳಲ್ಲಿ. ಸರಿ, ಅದೇ 14ನೇ ವಚನದ ಕೊನೆ ಭಾಗ, ಲಾಸ್ಟ್ ಒಂದು ಪಾರ್ಟ್ ಏನಂತಿದೆ, ಸಂಬಳದಲ್ಲಿ ನೀವು ತೃಪ್ತರಾಗಿರಿ ಅಂತ ಹೇಳುವಾಗ, ಇವರೆಲ್ಲ ಮಾನಸಾಂತರಕ್ಕೆ ಅಂತ ಬಂದಂಥವರು. ಮಾನಸಾಂತರಕ್ಕೆ ಬಂದಂಥವರಿಗೆ, ಮಾನಸಾಂತರ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥವರಿಗೆ ಯೋಹಾನ್ ಹೇಳುವಂಥದ್ದು, ಸಂಬಳದಲ್ಲಿ ತೃಪ್ತರಾಗಿರಿ. ರಿಪೆಂಟೆನ್ಸ್ ಲೀಡ್ಸ್ ಟು ಸ್ಯಾಟಿಸ್ಫ್ಯಾಕ್ಷನ್. ಕೆಲವು ಸಾರಿ ನನ್ನ ಜೀವನದಲ್ಲಿ ಅತೃಪ್ತಿ ಆಗುವಂಥದ್ದನ್ನು ನೋಡಿದ್ದೇನೆ. ಆವಾಗ ಮಾನಸಾಂತರ ಪಡುವಾಗ, ದೇವರಿಗೆ ಹತ್ತಿರವಾದಾಗ ತೃಪ್ತಿ ಲಭ್ಯ. ಮತ್ತು 16ನೇ ವಚನ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡುವಾಗ, ಯೋಹಾನು ಮಾತಾಡ್ತಾ ಇದ್ದಕ್ಕಿದ್ದಂತೆ ನನಗಿಂತ ಶಕ್ತನಾಗಿರುವ ಆತನು ಬರ್ತಾನೆ ಎಂಬುದಾಗಿ ಹೇಳುವಾಗ, ಮಾನಸಾಂತರವು ಕ್ರಿಸ್ತನನ್ನು ಕೇಂದ್ರಿಸುತ್ತದೆ. ರಿಪೆಂಟೆನ್ಸ್ ಫೋಕಸಸ್ ಕ್ರೈಸ್ಟ್. ವಾವ್, ಚೆನ್ನಾಗಿದೆ ಅದು. 17ನೇ ವಚನ ನೋಡುವಾಗ, ಮೊರವು ಆತನ ಕೈಯಲ್ಲಿದೆ, ಆತನು ತನ್ನ ಕಣವನ್ನು ಹಸುನು ಮಾಡಿ ಅಂತ ಹೇಳುವಾಗ, ಇಟ್ ಟಾಕ್ಸ್ ಅಬೌಟ್ ಸೆಪರೇಷನ್. ಕಣವನ್ನು ಹಸುನು ಮಾಡಿದಾಗ ಗೋಧಿ ಹೊಟ್ಟು ಬೇರೆ ಆಗ್ತದಲ್ಲ, ಅಂಥ ಒಂದು ಪರಿಸ್ಥಿತಿ ಅನುಭವ. ಆದ ಕಾರಣ ಹಸುನು ಅಥವಾ ಹಸುನು ಮಾಡುವಂಥದ್ದು ಅಂತ, ಕಣವನ್ನು ಹಸುನು ಮಾಡುವಂಥ ಒಂದು ಅನುಭವ, ಅದು ಪ್ರತ್ಯೇಕತೆಯ ಒಂದು ಅನುಭವ. ರಿಪೆಂಟೆನ್ಸ್ ಲೀಡ್ಸ್ ಟು ಸೆಪರೇಷನ್. ಮಾನಸಾಂತರವು ಪ್ರತ್ಯೇಕತೆಗೆ ನಡೆಸ್ತದೆ. ಅದೇ 17ನೇ ವಚನ, 3ನೇ ಅಧ್ಯಾಯದ ಲೂಕನ ಸುವಾರ್ತೆ 17ನೇ ವಚನದಲ್ಲಿ, ಹೊಟ್ಟನ್ನು ಆರದ ಬೆಂಕಿಯಿಂದ ಸುಡುವನು ಅಂತ ಹೇಳುವಾಗ,
ಈ ಮಾನಸಾಂತರವು ಏನು ಮಾಡ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಇಲ್ಲ ಇನ್ನೊಂದು ವಿಷಯ ಕೂಡ ನೋಡಬೇಕು. ಕಣಜದಲ್ಲಿ ಕೂಡಿಸುವನು, ಇಟ್ ಗ್ಯಾದರ್ಸ್, ಅದಕ್ಕಿಂತ ಸುಡೋದಕ್ಕೆ ಮುಂಚಿತವಾಗಿ ಕೂಡಿಸುವಂಥದ್ದು. ಹೊಟ್ಟನ್ನು ಸುಡ್ತಾರೆ, ಅದಕ್ಕಿಂತ ಮುಂಚೆ ತನ್ನ ಕಣದಲ್ಲಿ ಗೋಧಿಯನ್ನು ತನ್ನ ಕಣಜದಲ್ಲಿ ಕೂಡಿಸುವನು. ಗೋಧಿ, ದೇರ್ ಇಸ್ ಎ ಸಪರೇಷನ್, ಒಂದು ಬೇರ್ಪಡುವಿಕೆ, ಅದೇ ಸಂದರ್ಭದಲ್ಲಿ ಕೂಡಿಸುವಿಕೆ, ಗ್ಯಾದರಿಂಗ್. ಅದು ಕೂಡ ಮಾನಸಾಂತರದ ಒಂದು ಅನುಭವ. ಆನಂತರ ನಾನು ಹೇಳಿದಾಗಲೇ ಈಗಾಗಲೇ ಬೆಂಕಿಯಿಂದ ಸುಡುವಂಥ ಒಂದು ಅನುಭವ. ನಮ್ಮ ಜೀವನದಲ್ಲಿ ಏನೇನು ಇರಬಾರ್ದು ಸುಟ್ಟು ಹೋಗಬೇಕು ದೇವರ ಆತ್ಮನ ಬೆಂಕಿಯಿಂದ ಅಂತ ಹೊಟ್ಟನ್ನು ಬೆಂಕಿಯಲ್ಲಿ ಅಥವಾ ಆರದ ಬೆಂಕಿಯಲ್ಲಿ ಸುಡುವಂಥದ್ದು ಕೂಡ ಮಾನಸಾಂತರಕ್ಕೆ ಸಂಬಂಧಿಸಿದ್ದು. ಇಟ್ಸ್ ರಿಲೇಟೆಡ್, ಬರ್ನಿಂಗ್ ದ ಚಾಫ್ ಈಸ್ ಆಲ್ಸೋ ರಿಲೇಟೆಡ್ ಟು ರಿಪೆಂಟೆನ್ಸ್. ಅದು ನಮ್ಮ ಜೀವನದಲ್ಲಿ ಇರುವಂಥ ಕೆಲವು ಹೊಟ್ಟನ್ನು ಸುಡುವಂಥದ್ದಾಗಿರ್ತದೆ. ಕೊನೆಯದಾಗಿ 18ನೇ, ಕೊನೆಯದಾಗಿ ಅಲ್ಲ, ಇನ್ನೂ ಕೂಡ ಕೆಲವು ಇದ್ದಾವೆ, ಬೇಗ ನಾವು ನೋಡಬೇಕು. 18ನೇ ವಚನದಲ್ಲಿ ಅನೇಕ ರೀತಿಯ ಯೋಹಾನನು ಮಾತುಗಳಿಂದ ಎಚ್ಚರಿಸ್ತಾನೆ. ರಿಪೆಂಟೆನ್ಸ್ ವಾಂಟ್ಸ್, 18ನೇ ವಚನ. 3ನೇ ಅಧ್ಯಾಯ ಮತ್ತು 20ನೇ ವಚನ, ಅದಕ್ಕಿಂತ ಮುಂಚೆ ಬಹಿರಂಗವಾಗಿ ಗದರಿಸಿದನು. ಅಲ್ಲಿನೂ ಗದರಿಸ್ತಿದ್ದಾನೆ, ಹತ್ತಿರ ಬಂದಂಥ ಜನರಿಗೂ 18ನೇ ವಚನದಲ್ಲಿ ಗದರಿಸ್ತಿದ್ದಾನೆ. ಆದ ಕಾರಣ 19ನೇ ವಚನದಲ್ಲಿ ಕೂಡ ಗದರಿಕೆಗೆ ಬಗ್ಗೆ ಇದೆ. ದೊಡ್ಡ ವ್ಯಕ್ತಿ ಹೆರೋದನು, ಅವನನ್ನು ಕೂಡ ಗದರಿಸ್ತಾನೆ. ಮಾನಸಾಂತರವು ಧೈರ್ಯದಿಂದ ಗದರಿಸುವಂಥದ್ದಾಗಿದೆ. ರಿಪೆಂಟೆನ್ಸ್ ಇನ್ವಾಲ್ವ್ಸ್ ರೆಬ್ಯೂಕಿಂಗ್ ಆರ್ ವಾರ್ನಿಂಗ್. 21ನೇ ವಚನದಲ್ಲಿ ನೋಡುವಾಗ ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಳ್ತಿದ್ದರು. ಯೇಸು ಸಹ ದೀಕ್ಷಾಸ್ನಾನ ಮಾಡಿಸಿಕೊಂಡು ಪ್ರಾರ್ಥಿಸುತ್ತಿರುವಲ್ಲಿ. ಮಾನಸಾಂತರವು ಪ್ರಾರ್ಥನೆಗೆ ನಡೆಸ್ತದೆ ಅಥವಾ ಮಾನಸಾಂತರಕ್ಕೆ ಮುಂಚೆ ಪ್ರಾರ್ಥನೆ ಅಗತ್ಯ. ಇಲ್ಲಿ ಯೇಸು ಸ್ವಾಮಿಗೆ ಅದು ಅನ್ವಯ ಆಗೋದಿಲ್ಲ, ಯಾಕಂದರೆ ಆತನು ಮಾನಸಾಂತರ ಪಡಬೇಕಾಗಿಲ್ಲ. ಆದರೂ ಕೂಡ ಆತನು ಜನರೊಂದಿಗೆ ಗುರುತಿಸಿಕೊಂಡನು. ದೀಕ್ಷಾಸ್ನಾನ ಕೂಡ ತೆಗೆದುಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಯೇಸು ಸ್ವಾಮಿಗೆ, ಆದರೂ ಕೂಡ ಯೇಸು ಸ್ವಾಮಿ ತೆಗೆದುಕೊಂಡರು. ಅದರಿಂದ ನಾವು ಸಕಲ ಎಲ್ಲ ನೀತಿಯನ್ನು ನೆರವೇರಿಸಬೇಕು ಎಂಬ ಕಾರಣವನ್ನು ಮತ್ತಾಯ 3:16-17 ಕರ್ತನು ಕೊಡುವಾತನಾಗಿದ್ದಾನೆ. ಆದರೆ ಸುಂಕದವನು ಪ್ರಾರ್ಥನೆಗೆ ಹೋಗಿ ಆಲಯದಲ್ಲಿ ಪ್ರಾರ್ಥಿಸ್ತಾನಪ್ಪ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸುವಂತ. ಮಾನಸಾಂತರ ಮನೋಭಾವನೆಯು ಪ್ರಾರ್ಥನೆಗೆ ನಡೆಸುವಂಥದ್ದಾಗಿದೆ. ಮಾನಸಾಂತರವು ಬರೀ ಪ್ರಾರ್ಥನೆ ಅಲ್ಲ, ಆಕಾಶವನ್ನೇ ತೆರೆಯುವಂಥದ್ದಾಗಿದೆ. ರಿಪೆಂಟೆನ್ಸ್ ಓಪನ್ಸ್ ಹೆವೆನ್. ಮತ್ತು 22ನೇ ವಚನದಲ್ಲಿ ಪವಿತ್ರಾತ್ಮನು ದೇಹಾಕಾರವಾಗಿ ಹಿಡಿದು ಬರುವಂಥ ಒಂದು ವಿಷಯವನ್ನು ನಾವು ನೋಡ್ತೇವೆ. ರಿಪೆಂಟೆನ್ಸ್ ಲೀಡ್ಸ್ ಟು ಹೋಲಿ ಸ್ಪಿರಿಟ್. ಆನಂತರ ಪ್ರಿಯನಾಗಿರುವ ನನ್ನ ಮಗನು ಅಂತ ಹೇಳಿದಾಗ ಮಾನಸಾಂತರವು ದೇವರ ಸ್ವರ, ಅನುಮೋದ ಸ್ವರಕ್ಕೆ ನಡೆಸುವಂಥದ್ದಾಗ್ತದೆ. ಈ ರೀತಿಯಾಗಿ 1ರಿಂದ ಲೂಕನ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 22 ವಚನಗಳಲ್ಲಿ ಮಾನಸಾಂತರದ 27 ಸತ್ಯಗಳನ್ನು ನಾವು ನೋಡಿಕೊಂಡೆವು. ಹೌದು, ಆಶ್ಚರ್ಯ, ಇದನ್ನು ಅನ್ವಯಿಸಿಕೊಳ್ಬೇಕು. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 22 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರು ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.